ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಇದೀಗ ಈ 13 ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನೂ ಕೂಡ ಜಮಾ ಆಗ್ತಾ ಇದೆ. ಹಾಗಾದ್ರೆ ಯಾರಿಗೆ ಜಮಾ ಆಗಿಲ್ಲ, ಈಗ ಜಮಾ ಆಗ್ತಾ ಇರುವಂಥದ್ದು. ಸೊ ಯಾರ್ಯಾರಿಗೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ, ಈಗಾಗಲೇ ಆಲ್ರೆಡಿ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ, ಸೊ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳಿತಾ ಹೋಗೋಣ. ಸೊ ಲೇಟೆಸ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 18ನೇ ಕಂತಿನ ಹಣದ ಬಗ್ಗೆನೂ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಹಾಗಾದ್ರೆ ನಿಮಗೆ 16, 17ನೇ ಕಂತಿನ ಬಂದಿಲ್ಲಪ್ಪ ಅಂದ್ರೆ ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಇದೀಗ 13 ಜಿಲ್ಲೆಗಳಿಗೆ ಜಮಾ ಆಗ್ತಕ್ಕಂಥದ್ದು. ಸೊ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು, ಜಮಾ ಆಗಿದೆ ಕೂಡ, ಕಮೆಂಟ್ಸ್ಗಳು ಕೂಡ ಮಾಡಿದ್ದಾರೆ. ಹಾಗಾದ್ರೆ ನಿಮ್ಮ ಒಂದು ಅಕೌಂಟ್ಸ್ಗಳನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಒಂದು ವಿಷಯ ನಿಮಗೆ ತಿಳಿಸ್ಕೊಡ್ಬೇಕಾಗಿರುವಂಥದ್ದು ನಾನು. ಯಾಕಂದ್ರೆ ನೀವು 16 ಮತ್ತು 17ನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದ್ರೆ ಒಂದ್ಸಾರಿ ಬ್ಯಾಂಕ್ ಅಕೌಂಟ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇದೀಗ 3 ತಿಂಗಳಾಯಿತು ನಿಮಗೆ ಹಣ ಬಂದಿರಲಿಲ್ಲ, ಈಗ ಒಮ್ಮೆಲೆ ಹಣ ಜಮಾ ಆಗ್ತಾ ಇದೆ ಅಂಥದ್ರಲ್ಲಿ ನೀವು ಬಹಳಷ್ಟು ದಿನ ಆಯಿತು ಟ್ರಾನ್ಸಾಕ್ಷನ್ ಕೂಡ ಮಾಡಿರಲ್ಲ. ಇಲ್ಲಿ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ತಮ್ಮ ಅಕೌಂಟ್ಸ್ಗಳಲ್ಲಿ ಹಣ ಜಮಾ ಆಗಬೇಕಂದ್ರೆ ಟ್ರಾನ್ಸಾಕ್ಷನ್ ಮಾಡಿಸಿರ್ಬೇಕಾಗತ್ತೆ. ಅಂದರೆ ಅಮೌಂಟ್ ಹಾಕೋದು ತೆಗೆದು ಮಾಡಿರಬೇಕು. ಅವ್ರ ಹತ್ರ ಫೋನ್ಪೇ ಕೂಡ ಇರೋದಿಲ್ಲ, ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಕೂಡ ಆಗ್ತಿರೋದಿಲ್ಲ. ಹೀಗಾಗಿ ಆ ಒಂದು ಅಕೌಂಟ್ಗಳಲ್ಲಿ ಯಾವ ಅಮೌಂಟ್ ಕೂಡ ಹಾಕಿರೋದಿಲ್ಲ, ಯಾವ ಅಮೌಂಟ್ ಕೂಡ ತಕ್ಕೊಂಡಿರೋದಿಲ್ಲ. ಹೀಗಾಗಿ ಅದನ್ನು ಬ್ಯಾಂಕ್ ಅಕೌಂಟನ್ನು ನೀವು ಚಾಲ್ತಿ ಇದನ್ನು ಅಥವಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿಸ್ಕೊಳ್ಬೇಕು. ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಅದೇ. ಮೊದಲು ಕೂಡ ಹೇಳಿದರು, ಯಾಕಂದರೆ ಬಹಳಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ತಮ್ಮ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ, ಅಮೌಂಟ್ ಹಾಕೋದು ತೆಗೆಯೋದು ಮಾಡ್ತಾ ಇಲ್ಲ. ಹೀಗಾಗಿ ಹಣ ಜಮಾ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಜಮಾ ಆಗಿದ್ರೂ ಸಹಿತ ಜಮಾ ಆಗೋ ಸಂದರ್ಭದಲ್ಲಿ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ತಾ ಇದೆ. ಯಾಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲು ಇರೋದಿಲ್ಲ. ಹೀಗಾಗಿ ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಡೆಡ್ ಅಕೌಂಟ್ ಅನ್ನ ತೆಗಿಬೇಕಾಗತ್ತೆ. ನೀವು ಮತ್ತೆ ಆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗತ್ತೆ. ಯಾಕಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ. ಹೀಗಾಗಿ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವ್ರು ಏನ್ ಮಾಡಿರ್ತಾರೆ, ಬಂದ್ ಮಾಡಿರ್ತಾರೆ. ಆ ಒಂದು ಅಕೌಂಟ್ಸ್ಗಳನ್ನ ನೀವು 1,000 ರೂಪಾಯಿನೋ ಅಥವಾ 2,000 ರೂಪಾಯಿನೋ ಅಮೌಂಟ್ ಹಾಕೋದ್ರ ಮುಖಾಂತರ ಆ ಒಂದು ಅಕೌಂಟನ್ನು ಚಾಲೂ ಮಾಡಿಸ್ಬೇಕಾಗತ್ತೆ. ನೀವು ಅದಕ್ಕೆ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಆ ಒಂದು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆನಾ ಅಥವಾ ಇಲ್ವಾ ಅನ್ನೋಂಥದ್ದನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗುತ್ತೆ. ಆಗ ಮಾತ್ರ ನಿಮಗೆ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ಅಮೌಂಟ್ ಬರ್ತಾ ಇದ್ರೆ ಗೊತ್ತಾಗ್ಬಿಡತ್ತೆ. ಆಟೋಮೆಟಿಕ್ ಆಗಿ ನೀವು ಟ್ರಾನ್ಸಾಕ್ಷನ್ ಮೇಲೆ ಗೊತ್ತಾಗ್ಬಿಡತ್ತೆ ನೋಟ್ರಿ ಮಾಡಿಸ್ಕೊಂಡ್ರೆ. ಅಥವಾ ಈಗ ನೋಡಿ, ಈ ಒಂದು ಬ್ಯಾಂಕ್ಗಳಿಗೆ ಈ ರೀತಿ ಆಗ್ತಾ ಇರುವಂಥ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು ಇದೆ. ಈಗ ಬಹಳಷ್ಟು ಜನ ಮಹಿಳೆಯರು ಬ್ಯಾಂಕ್ ಅಕೌಂಟ್ಸ್ಗಳನ್ನು ಚಾಲ್ತಿ ಮಾಡಿಸ್ತಾ ಇಲ್ಲ. ಹೀಗಾಗಿ ಅವರಿಗೆ ಅಮೌಂಟ್ ಜಮಾ ಆಗ್ತಾ ಇಲ್ಲ, ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇದೆ. ಈಗ ಆಲ್ರೆಡಿ ಡಿಲೇ ಕೂಡ ಆಗಿತ್ತು, ಅಂಥದ್ದಲ್ಲಿ ಟ್ರಾನ್ಸಾಕ್ಷನ್ ಮೊದಲೇ ಮಾಡಿಸಿಲ್ಲ. ಅದಕ್ಕಾಗಿ ಎಲ್ಲ ಮಹಿಳೆಯರು ಏನು ಮಾಡಿಸ್ಬೇಕು, ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಅಕೌಂಟು ಚಾಲ್ತಿ ಇದೆ ಅಥವಾ ಇಲ್ವಾ ಅನ್ನೋಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಿಮಗೆ ಕ್ಲಾರಿಟಿ ಸಿಗೋದು. ಇನ್ನು ಬಹಳಷ್ಟು ಜನರ ಒಂದು ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಇದೆಲ್ಲನೂ ಕೂಡ ಟ್ಯಾಕ್ಸ್ ಪೇಯರ್ ಅಂತ ಬೀಳ್ತಾ ಇದೆ. ಸೊ ಅದಕ್ಕೋಸ್ಕರ ಸೊಲ್ಯೂಷನ್ ಕೂಡ ಇದೆ. ಪ್ರಾಬ್ಲಮ್ ಹೇಗೆ ಕ್ರಿಯೇಟ್ ಆಗಿದೆ ಅನ್ನೋಂಥದ್ದು ಗುರುತು ಕೂಡ ಮಾಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಇರುತ್ತೆ, ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಈ ಒಂದು 13 ಜಿಲ್ಲೆಗಳನ್ನ ನಾವು ತಿಳಿದುಕೊಳ್ಳೋಣ. ತದನಂತರ ಈಗ ಯಾವ ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗಿದೆ ನಿನ್ನೆ ಮೊನ್ನೆ ಅದನ್ನು ಕೂಡ ನಾವು ತಿಳಿದುಕೊಳ್ಳೋಣ. ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅದನ್ನು ಕೂಡ ನೋಡೋದಾದ್ರೆ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಾಮರಾಜನಗರ, ಕೊಪ್ಪಳ, ಮಂಡ್ಯ ಈ ಒಂದು ಜಿಲ್ಲೆಗಳಿಗೆ ಹಣ ಆದರೂ ಬರ್ತಕ್ಕಂಥದ್ದು. ಸೊ ಈಗಾಗಲೇ ಆಲ್ರೆಡಿ ಕೂಡ ಕಲಬುರಗಿ ಜಿಲ್ಲೆ ಆಗಿರಲಿ, ವಿಜಯನಗರ ಆಗಿರಲಿ, ಬೆಳಗಾವಿ ಜಿಲ್ಲೆಗೂ ಕೂಡ ಬಂದಿದೆ. ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಿದೆ, ಬೆಂಗಳೂರು ನಗರಕ್ಕೆ ಹೆಚ್ಚಾಗಿ ಬಂದಿಲ್ಲ. ಇನ್ನು ದಾವಣಗೆರೆಗೆ ಬಂದಿದೆ, ಧಾರವಾಡಕ್ಕೆ ಬಂದಿದೆ, ಹಾಸನಕ್ಕೆ ಬಂದಿದೆ, ಗದಗಕ್ಕೆ ಬಂದಿದೆ. ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳು ಇನ್ನೂ ಕೂಡ ಬಾಕಿ ಇದ್ದಾರೆ, ಅವ್ರಿಗೂ ಕೂಡ ಹಣ ಜಮಾ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಂದು ಜಿಲ್ಲೆ ಅಂತ ತೆಗೆದುಕೊಂಡ್ರೆ ಅಲ್ಲಿರುವಂತಹ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತೇ ಜಮಾ ಮಾಡೋದಿಲ್ಲ. ಅಲ್ಲಿರ್ತಕ್ಕಂತಹ ಒಂದು 20% ಫಲಾನುಭವಿಗಳಿಗೆ ಇಂದು ಜಮಾ ಮಾಡಿದ್ರೆ ನಾಳೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಮಾಡ್ತಾರೆ. ಈ ರೀತಿ ಹಂತ ಹಂತವಾಗಿ ಜಮಾ ಮಾಡ್ತಾರೆ. ಇಲ್ಲಿ ಸ್ಪೀಡಾಗಿ ಜಮಾ ಮಾಡ್ತಾ ಹೋದ್ರೆ ತಾಂತ್ರಿಕ ದೋಷ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಹಕರಿಸಬೇಕು. ಇನ್ನು 18ನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಯಾಕಂದ್ರೆ 17ನೇ ಕಂತಿನ ನಿಮಗೆ
ಕ್ಲಿಯರ್ ಆಗಿದೆ. 16, 17ನೇ ಕಂತಿನ ಎರಡೂ ಕಂತುಗಳು ಕೂಡ ನಿಮಗೆ ಬಂದಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ರಿ. ಹಾಗಾದರೆ ಈ ಒಂದು 18ನೇ ಕಂತಿನ ಹಣ 17ನೇ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣ ಬಿಡುಗಡೆ ಮಾಡ್ತಾರೆ. ಸದ್ಯಕ್ಕೆ ಅದನ್ನು ಬಿಡುಗಡೆ ಮಾಡುವುದರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ. ಆದರೆ ಹಣವನ್ನು ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡ್ಕೊಳ್ತೀವಿ. ಸೊ ಅಲ್ಲಿಂದ ಗ್ರಾಮ ಪಂಚಾಯತಿಗೆ ಹೋಗಲಿಕ್ಕೆ ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ಆದಷ್ಟು ನಾವು ಬೇಗನೆ ಆ ಒಂದು ಹಣ ಕೂಡ ನಾವು ರಿಲೀಸ್ ಮಾಡ್ಕೊಳ್ತೀವಿ ಅನ್ನುವಂತಹ ಒಂದು ಮಾತುಕತೆಯನ್ನು ಈಗ ಚರ್ಚೆ ನಡೀತಾ ಇರುವಂಥದ್ದು. ಸೊ ನೋಡಿ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಇಷ್ಟು ಮಾಹಿತಿ ಲೇಟೆಸ್ಟ್ ಆಗಿ ಬಂದಿತ್ತು, ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಸೊ ಏನೇ ಕ್ವಶನ್ಸ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಸೊ ಹಾಗೆ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.